ಹತ್ತಿರದ ಕಪ್ಗಲ್ ಕ್ರಾಸ್ ಬಳಿ ಶಾಲಾ ಬಸ್ ದುರಂತದ ವಿಷಯ ನೋವು ತಂದಿದೆ ಎಂದು ಸಹರಾ ಅಲ್ಪಸಂಖ್ಯಾತ ಶಾಲಾ ವ್ಯವಸ್ಥಾಪಕ ಗ್ರೂಪ್ ಜಿಲ್ಲಾಧ್ಯಕ್ಷರಾದ ಮೊಹಮ್ಮದ್ ಅಬ್ದುಲ್ ಹೈ ಫಿರೋಜ್ ತಿಳಿಸಿದ್ದಾರೆ. ಅವರು ರಿಮ್ಸ್ ಆಸ್ಪತ್ರೆಗೆ ಸಹರಾ ಸದಸ್ಯರ ಜೊತೆಗೆ ತೆರಳಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿದರು. ವೈದ್ಯರನ್ನು ಕಂಡು ಮಕ್ಕಳ ಆರೋಗ್ಯದ ಮಾಹಿತಿ ಪಡೆದರು. ಸೂಕ್ತ ಚಿಕಿತ್ಸೆಗೆ ಕೋರಿದರು. ಈ ಅಪಘಾತದಲ್ಲಿ 2 ಮಕ್ಕಳು ದುರ್ಮರಣ ಹೊಂದಿದ್ದು, ಹಲವು ವಿದ್ಯಾರ್ಥಿಗಳ ಮೂಳೆಗಳು ಮುರಿದಿದ್ದು ಆಘಾತದ ವಿಷಯ. ಶಿಕ್ಷಕರ ದಿನಾಚರಣೆಯ ಸಂಭ್ರಮದ ಸಂದರ್ಭದಲ್ಲಿ ಇದು ಅಷ್ಟು ಬೇಗ ಮಾಸಲಾಗದ ನೋವಾಗಿದೆ. ತೀರಿ ಹೋದ ಮಕ್ಕಳ ಆತ್ಮಕ್ಕೆ ದೇವರು ಶಾಂತಿ ದಯಪಾಲಿಸಲಿ. ಗಾಯಾಳು ಮಕ್ಕಳು ಬೇಗ ಚೇತರಿಸಿಕೊಳ್ಳಲಿ. ಮಕ್ಕಳಿಗೆ ರಿಮ್ಸ್ನಲ್ಲಿ ಉತ್ತಮ ಚಿಕಿತ್ಸೆ ಸಿಗುತ್ತಿರುವುದು ದುಃಖದ ನಡುವೆ ಅಲ್ಪ ಸಂತಸದ ವಿಚಾರವಿದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಇಕ್ಬಾಲ್, ಶೇಖ್ ಮೆಹಬೂಬ್, ಮೊಹಸಿನ್ ಜಮಾಲ್, ಸೈಯದ್ ಜಫರ್ ಮೊಹಿಮುದ್ದೀನ್, ಸೋಹಿಲ್ ಅತೀಫ್ ಮತ್ತು ಅದಾನ್ ಮಂಜರ್ ಉಪಸ್ಥಿತರಿದ್ದರು.